ಎಲ್ಲರಿಗೂ ನಮಸ್ಕಾರ. ನಾನು ಮನೋಹರ ಚಿವಾಲ್ಗರ್, ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಧಾರವಾಡ. ಗಣರಾಜ್ಯೋತ್ಸವ 77ನೇ ಗಣರಾಜ್ಯೋತ್ಸವ ಅಂಗವಾಗಿ ಬರೆದಂಥ ಒಂದು ಕವನ. ನಾಮ ಶೀರ್ಷಿಕೆ ಗಣರಾಜ್ಯೋತ್ಸವ 77. ಸ್ವಾತಂತ್ರ್ಯದ ತಂತ್ರಗಳು ಜಾರಿಯಾಗಿ ಮನವು ಹಗುರವಾಯಿತು. ಸ್ವಾತಂತ್ರ್ಯದ ತಂತ್ರಗಳು ಜಾರಿಯಾಗಿ ಮನವು ಹಗುರವಾಯಿತು. ಸಂವಿಧಾನದ ನಿಯಮಗಳು ಜಾರಿಯಾಗಿ ಮನವು ಜಾಗೃತವಾಯಿತು. ಪೂರ್ಣ ಗಣರಾಜ್ಯವು ಈವರೆಗೆ ಸಂದು 77 ವರ್ಷಗಳು ಇಂದು. ಹದಿಹರೆಯದ ಗಣರಾಜ್ಯೋತ್ಸವ ಎಂದೆಂದು. ಆ 77ರಲ್ಲಿ 7 ಮತ್ತು 7 ಎಂದರೇನು? ಎಂದರೆ ಸಪ್ತ ಸಾಗರಗಳ ದಾಚೆಗೂ ಪ್ರಶಂಸೆಗೊಳಿಪ, ಸಪ್ತ ಸ್ವರಗಳ ಲೀನ ನಿನಾದದ ಗಳಿಪ, ಆಡಳಿತ ನಿಯಮಗಳ ಅಳವಡಿಕೆ, ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯುವಿಕೆ, ದೇಶದ ಅಖಂಡತೆಯ ಸಾರುವಿಕೆ, ಜನಗಣಮನ ಮಂತ್ರ ನುಡಿಯುವಿಕೆ. ಅಂದರೆ ದೇಶದ ಎಲ್ಲ ಜನರ, ಎಲ್ಲ ಗಣಗಳ, ಎಲ್ಲ ಜನಮನಗಳಿಗೆ ಜಯ ಹೇ ಎಂದೆನ್ನುವಿಕೆ. ಜಯ ಹೇ ಎಂದೆನ್ನುವುದು 52 ಸೆಕೆಂಡುಗಳಲ್ಲಿ. ಮೈ ರೋಮಾಂಚನಗೊಳ್ಳುವುದು ಕಣಗಳಲ್ಲಿ. ನಾಲಿಗೆಯ ಮೇಲೆ ಹರಿಯುವ ಜೈ ಹಿಂದ್ನಲ್ಲಿ. ಇದು ಔಪಚಾರಿಕವಾಗಿರದೆ 1000 ಮೆಗಾವ್ಯಾಟ್ ವಿದ್ಯುತ್ ತುಂಬು ಹರಿಯಲಿ. ಕೇವಲ ದಿನಾಚರಣೆಯಾಗದೆ ಹಬ್ಬದಂತೆ ವಿಜೃಂಭಿಸಲಿ. ನಮ್ಮನ್ನು ಕಾಪಾಡುವ, ಹಿತ ಬಯಸುವ ಸಂವಿಧಾನದ ಮೂಲ ಪ್ರತಿಗೆ ದೊಡ್ಡದೊಂದು ನಮನವಿರಲಿ. ಸಂವಿಧಾನದ ಸುವಾಸನೆಯು ಸರ್ವರಿಗೂ ದೊರಕಲಿ. ಭಾರತಾಂಬೆಯನ್ನು ಸುತ್ತಿರುವ ಬೇಲಿ ಅದು ದೊಡ್ಡ ಕೀಲಿ. ಅದುವೇ ದೇಶದ ಹಗಲು ರಾತ್ರಿಯ ಕಾವಲುಗಾರ, ನಮ್ಮೆಲ್ಲರ ದೇಶ ರಕ್ಷಕ, ವೀರ ಸೈನಿಕ. ಅವರೇ ನಮ್ಮ ದೊರೆಗಳು, ಸರ್ವರೆಲ್ಲರೂ ಅವರಿಗೆ ಆಭಾರಿಗಳು. ವಿವಿಧತೆಯಲ್ಲಿ ಏಕತೆ ಹೊಂದಿ ಪಂಚಮಹಾಭೂತಗಳ ಐಕ್ಯತೆ ಮುಂದಿ ಅದರ ಸಿಹಿಯೆಲ್ಲ ಸಿಂಚನವಾಗಲಿ ಗಣರಾಜ್ಯೋತ್ಸವದ ದಿನದಂದಿ. ಒಗ್ಗಟ್ಟಾಗಿ ಪೂಜಿಸೋಣ ಸಂವಿಧಾನವ, ಜಪಿಸೋಣ ಸಂವಿಧಾನದ ಮಂತ್ರವ, ಕಲ್ಪಿಸಿಕೊಳ್ಳೋಣ ನವನೀತ ಭಾರತವ, ಪಡೆದುಕೊಳ್ಳೋಣ ಪೂರ್ಣ ಕ್ಯಾರೆಟ್ಟಿನ ಗಟ್ಟಿ ಬಂಗಾರದ ಸಂವಿಧಾನದ ಭಾರತವ, ನಮ್ಮ ನವ್ಯ ಭಾರತವ. ಜೈ ಹಿಂದ್, ಜೈ ವಂದೇ ಮಾತರಂ, ವಂದೇ ಮಾತರಂ, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.